ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಗೊತ್ತೇ ಇದೆ, ಕಳೆದ ನಾವು ಕೆಲವು ದಿನಗಳ ಹಿಂದೆ SIR ಫಾರಮನ್ನು ನೀವು ಸಬ್ಮಿಟ್ ಮಾಡಿರ್ತೀರಾ. ಈಗ ಆಲ್ರೆಡಿ ನಾನು SIR ಫಾರಮನ್ನು ಸಬ್ಮಿಟ್ ಮಾಡಿರೋ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಇವಾಗ 1 ಕೋಟಿಗೂ ಹೆಚ್ಚು ಮತದಾರರು ಮತದಾನ ಪಟ್ಟಿಯಿಂದ ಹೊರಗಡೆ ಇದ್ದಾರೆ. ಅದು ಹಲವಾರು ಕಾರಣಗಳಿಂದ ಹೊರಗಡೆ ಇದ್ದಾರೆ. ಆ ಪಟ್ಟಿ ಬಿಡುಗಡೆ ಆಗಿದೆ. ಯಾರ್ಯಾರು ಮತದಾನ ಪಟ್ಟಿಯಿಂದ ಹೊರಗಡೆ ಇದ್ದಾರೋ ಆ ಲೀಸ್ಟ್ ಈಗ ಆಲ್ರೆಡಿ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮದೇನಾದರೂ ಆ ಲೀಸ್ಟಲ್ಲಿ ಹೆಸರಿದೆಯಾ, ನಿಮ್ಮದೇನಾದರೂ ಮತದಾನ ಪಟ್ಟಿಯಿಂದ ಹೊರಗಡೆ ಹೋಗಿದೆಯಾ, ನಿಮ್ಮ ಊರಿನಲ್ಲಿ ಯಾರ್ದಾದ್ರೂ ಮತದಾನ ಪಟ್ಟಿಯಿಂದ ಹೊರಗಡೆ ಹೋಗಿದೆಯಾ, ಕಾರಣಗಳೇನು? ಭಾಳ ಶಾಕಿಂಗ್ ಅಪ್ಡೇಟು. ಕರ್ನಾಟಕದಲ್ಲೇ 1,10,00,000 ಮತದಾರರು ಮತದಾನ ಪಟ್ಟಿಯಿಂದ ಹೊರಗಡೆ ಇದ್ದಾರೆ. ಇದಕ್ಕೆ ನಿಜವಾಗ್ಲೂ ಶಾಕಿಂಗ್ ಆಗ್ತಾಯಿದೆ. ಹಾಗಾಗಿ ಹೇಗೆ ಚೆಕ್ ಮಾಡ್ಬೋದು? ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು. ಕೇವಲ 2 ನಿಮಿಷದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಗೂಗಲ್ ಓಪನ್ ಮಾಡಿಬಿಟ್ಟು CEO ಕರ್ನಾಟಕ ಅಂತ ಟೈಪ್ ಮಾಡಿ. ಓಕೆನಾ? CEO ಕರ್ನಾಟಕ ಅಂತ ಟೈಪ್ ಮಾಡಿಬಿಟ್ಟು ಬರ್ತಕ್ಕಂಥ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಮೇಲ್ಗಡೆ ಸ್ಕ್ರೋಲ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ASDDO ಲೀಸ್ಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಎಲ್ಲ ಡಿಸ್ಟಿಕ್ಕು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಎಲ್ಲ ಡಿಸ್ಟಿಕ್ಕು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಥವಾ ನಾನು ಯಾವುದೋ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ದು ಯಾವ ಡಿಸ್ಟಿಕ್ ಇದೆ ಅದನ್ನೇ ಸೆಲೆಕ್ಟ್ ಮಾಡಿ. ಒಂದು Gmail ID ನೀವು ಅಲ್ಲಿ Gmail ID ಕೇಳುತ್ತೆ, ಅದನ್ನು ನಾನು Gmail ID ಕೊಡಬೇಕು. ಆಮೇಲೆ ಡೌನ್ಲೋಡ್ ಆಗುತ್ತೆ. ಓಕೆನಾ? ನೀವು ಏನು ಕೊಟ್ಟಿರ್ತೀರ ಅದು ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಓಕೆನಾ? ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ನಾನು ಅಂದರೆ, ಫಸ್ಟು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಚುನಾವಣಾ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಪರ್ಟಿಕ್ಯುಲರ್ ನಿಮ್ಮ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿ. ಓಕೆನಾ? ಓಪನ್ ಮಾಡಿದ ನಂತರ PDF ಓಪನ್ ಆಗುತ್ತೆ. PDFಲ್ಲಿ ಎಲ್ಲ ಯಾರ್ಯಾರ್ದು ಹೆಸರು ಡಿಲೀಟ್ ಆಗಿದೆ, ಯಾರ್ಯಾರ್ದು ಕಾರಣ ಏನು, ಪ್ರಮುಖವಾಗಿ ಕಾರಣ ಯಾವ ಕಾರಣಕ್ಕಾಗಿ ಇದಾಗಿದೆ ಅಂತ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನನ್ನ ಹೆಸರು ಮಾತ್ರ ಹೈಡ್ ಮಾಡಿರ್ತೀನಿ, ವೋಟರ್ ID ನಂಬರ್ ಹೈಡ್ ಮಾಡಿರ್ತೀನಿ. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದರೆ ಅಡ್ರೆಸ್ ಪರ್ಮನೆಂಟಾಗಿ ಚೇಂಜ್ ಆಗಿದೆ, ಅವರು BLOಗಳಿಗೆ ಸಿಕ್ಕಿಲ್ಲ ಅಂತ ಅರ್ಥ. ಇಲ್ಲಿ ಅನ್ಟ್ರೇಸಬಲ್ ಆರ್ ಆಬ್ಸೆಂಟ್, ಅವ್ರೀಗ BLOಗಳಿಗೆ 2-3 ಬಾರಿ BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಸಹ ಅವರು ಸಿಕ್ಕಿಲ್ಲ, ಯಾವುದೇ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಅರ್ಥ. ಈ ರೀತಿಯಾಗಿ ನಿಮ್ಮ ಕ್ಷೇತ್ರದ ನಂಬರನ್ನು ಕೂಡ ಸೆಲೆಕ್ಟ್ ಮಾಡಿ. ಡೆತ್ ಅಂತ ಇದೆ ಇಲ್ಲಿ, ಅಂದರೆ ತೀರ್ಕೊಂಡವರ ಹೆಸರನ್ನು ವೋಟರ್ ID ಹೊರಗಡೆ ಇಡ್ತಾರೆ, ಅದೇನೋ ಪ್ರಾಬ್ಲಮ್ ಇಲ್ಲ ಬಿಡಿ. ಓಕೆನಾ? ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅನ್ಟ್ರೇಸಬಲ್, ಆಬ್ಸೆಂಟ್ ಆರ್ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಇದೆಯಲ್ಲ, ಇಂಥವ್ರಿಗೆ ಎಲ್ರಿಗೂ ಸಹ ನೋಟಿಸ್ ಹೋಗುತ್ತೆ. ಅವರು ನಿಜವಾಗ್ಲೂ ಅವ್ರು ಏನಾದಕ್ಕೆ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದ ಕೆಲವೊಂದು ದಾಖಲಾತಿಗಳಿದೆ, ಅದನ್ನು ಸಬ್ಮಿಟ್ ಮಾಡಿದ್ರೆ ಮಾತ್ರ ಅವರು ತಮ್ಮ ಮತದಾನ ಹಕ್ಕನ್ನು ಪಡೆದುಕೊಳ್ಬೇಕಾಗತ್ತೆ. ಮತದಾನ ಹಕ್ಕಿದ್ರೆ ಮಾತ್ರ ನಿಮಗೆ ನಾವು ಈಗ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಅಂತ ಈಗ CM ಕೂಡ ಕಳೆದ ಬಾರಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಹೇಳಿದರು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿದ್ರಾ, ನಿಮ್ಮ ಏರಿಯಾ ಚೆಕ್ ಮಾಡಿದ್ರಾ, ನಿಮ್ಮ ನಂಬರ್ ಏನಾದರೂ, ನಿಮ್ಮ ಹೆಸರು ಏನಾದರೂ ಇದರಲ್ಲಿ ಇದೆಯಾ ಚೆಕ್ ಮಾಡಿ ತಿಳಿಸ್ಕೊಡುವಂಥ ಕೆಲಸ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಹೆಸರು ಬಂದುಬಿಟ್ಟಿದೆ, ನಮ್ಮದು ಅಬ್ಸೆಂಟ್ ಆಗಿದೆ, ನಾವು BLOಗೆ ಲೆಟರ್ ಕೊಟ್ಟಿಲ್ಲ, ನಾವೇನು ಮಾಡಬೇಕು ಅಂತ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಡೀಟೇಲ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.